ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಹೋಗಿ ಕೇಶವಸ್ವಾಮಿ ಟೆಂಪಲ್ ಮುಂದೆ ಏನೇನು ಉಪಹಾರ ಇದೆ ತಗೊಂಡು ಎಲ್ಲ ಮನೆಗೆ ಹೋಗ್ಬೇಕು. ಬಟ್ ಕೊನೆಯದಾಗಿ ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಇದೇ ಒಗ್ಗಟ್ಟಿರ್ಬೇಕು, ಇದೇ ಶಿಸ್ತಿರ್ಬೇಕು. ದಯಮಾಡಿ ಕೈ ಮುಗಿತೀನಿ, ನಾನು ತಪ್ಪಿದ್ರೆ ನೇರವಾಗಿ ಕೇಳಿ. ನಮ್ಮ ಊರಿಗೆ ಬನ್ನಿ ಅಂತ ಹೇಳಿ ಊರಿಗೆ ಅವತಾರ ಒಂದ್ ದಿವಸ ಬಂದು ಹೋಗ್ತೀನಿ. ನಾಮಗಳಿಗೆ ಬಂದಾಗ ಬನ್ನಿ. ಮತ್ ನೀವು ಒಬ್ಬರಿಗೊಬ್ಬರು ವೈಮನಸ್ಯ ಮಾಡ್ಕೊಂಡು ಬೇರೆಯವರಿಗೆ, ನಮ್ಮ ವಿರೋಧಿಗಳಿಗೆ ಶಕ್ತಿ ಮಾಡೋದು ಬೇಡ, ವಿರೋಧಿಗಳಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಬೇಡ. ನಮ್ಮ ಶಕ್ತಿಯನ್ನ ಬೀನೆಯಲಿಕ್ಕೆ ದೇವ್ರು ಅವ್ರಿಗೆ ಚೆನ್ನಾಗಿಟ್ಟಿರ್ಲಿ, ನೆಮ್ಮದಿ ಕೊಟ್ಟಿರ್ಲಿ. ಅವ್ರಿಗೆ ನಾನು ಬೇಡ ಅಂದ್ರೆ ನನ್ಗೆ ಯಾರೋ 4 ಜನ ಊಟ ಹಾಕ್ತಾರೆ, ಕಾಫಿ ಕೊಡ್ತಾರೆ, ಅವ್ರ ಮನೆಗೆ ಹೋಗ್ತೀನಿ, ಅವ್ರು ಕೊಟ್ಟು ಅಷ್ಟು ಓಟ್ ಇಸ್ಕೊತೀನಿ. ಪಾಪ ಅವ್ರು ಪ್ರಬಲವಾಗಿ ಜನತಾದಳಕ್ಕೆ ಕೊಡ್ತಾನೆ ಅಂದ್ರೆ ಕೊಡ್ಲಿ. ಅದೇ ಪಾರೆಟ್ ಜಮೀನು ಉಳಿಸ್ತಾನು ಗೊಂಡೇನಹಳ್ಳಿನಲ್ಲಿ, ಇಲ್ಲಿ ಹೋಬಳಿ ಕೊಂಡೇನಹಳ್ಳಿ ಪಂಚಾಯತಿ, ಮಾಯ್ಗೇನಹಳ್ಳಿ ಪಂಚಾಯತಿನ ಜಯ ಚಲುವರಾಯಸ್ವಾಮಿ. ಮತ್ತೆ ಪಡೂಲ್ಪಟ್ನ ಇವತ್ತು ಸಹ ಪರಿಸ್ಥಿತಿ ನನಗೆ ಗೊತ್ತಿದೆ. ನಾಗಮಂಗಲಿಂದ ಪಡೂಲ್ಪಟ್ನಕ್ಕೆ 3 ಊರಿರೋದು. ಒಂದು ಚಿಕ್ಕನಕೊಪ್ಪಲಿಗೆ ಹೋಗುತ್ತೆ, ಒಂದು ಬೆಟ್ಟದ ಮನೆಯಲ್ಲಿಗೆ ಹೋಗುತ್ತೆ, ಒಂದು ಬಾಳನಕೊಪ್ಪಲಿಗೆ ಹೋಗುತ್ತೆ, ಒಂದು ಪಡೂಲ್ಪಟ್ನಕ್ಕೆ ಹೋಗುತ್ತೆ. ಈ ಪಡಿಗೋಡ್ನ ಕೊಪ್ಪಲು ಭದ್ರೇಗೌಡನ ಕೊಪ್ಪಲಿಗೆ ಇಟ್ಟೂರಿಗೆ 25 ಕೋಟಿ ಸ್ಯಾಂಕ್ಷನ್ ಮಾಡಿಸಿದೀನಿ. ನಿಮ್ಗೆ ಏನೋ ಬುದ್ಧಿ ಬರ್ಲಿಲ್ಲ, ಏನೋ ಜ್ಞಾಪಕ ಬರ್ಲಿಲ್ಲ, ಅದನ್ನ ನಾನೇನೋ ಮಾಡ್ಲಿಕ್ಕೆ ಆಗಲ್ಲ. ಆ ದೇವಸ್ಥಾನಕ್ಕೆ ರಸ್ತೆ ಕೇಳಿದ್ರು ನಮ್ಮ ನಾರಾಯಣಪ್ಪನು, ಜಯರಾಮು ಮತ್ತು ನಮ್ಮ ಮಹೇಶ, ನಮ್ಮ ಒಂದಷ್ಟು ಕಿರಣ್, ಒಂದಷ್ಟು ಹುಡುಗರುಗಳೆಲ್ಲ ಪಡವಲ್ಪಟ್ಟಿಗೆ ಮೊನ್ನೆ ಪ್ರಸನ್ನ ಹೋಗಿ ಮಾಡಿದಾನೆ ದೇವಸ್ಥಾನಕ್ಕೆ. ಇನ್ನೊಂದು ಅದು ತಿಂಗಳೊಳಗಡೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ. ಇದಕ್ಕೆ ಹೇಮಾವತಿ ನೀರನ್ನು ಬಿಡ್ತಾ ಇದೀವಿ ಇವತ್ತಿಂದ. ಹೇಮಾವತಿ ನೀರಿನಲ್ಲೂ ಇವತ್ತೆಲ್ಲ ಕಡೆ ಮಾಡರೇಷನ್ ಮಾಡಿಸ್ತೀನಿ. ದಯಮಾಡಿ KRS, ಹೇಮಾವತಿ, ಆ ಮಳೆರಾಯ ತುಂಬುತ್ತದೆ ಅಂತ ನೆಮ್ಕೊಂಡಿದ್ದೀನಿ. ನಮ್ಮ ನೆಂಬಿರ್ತಕ್ಕಂಥ ದೇವರು, ಗುರುಗಳು ಆಶೀರ್ವಾದ ಮಾಡ್ತಾರೆ. ನಿಮ್ಮೆಲ್ರಿಗೂ ಒಳ್ಳೇದಾಗತ್ತೆ. ಬರಗಾಲ ಬರಲ್ಲ, ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ. ಒಂದು ಕುಡಿಯೋ ನೀರು ಮತ್ತು ಈ ಒಂದು ಅಲ್ಲಿ ಇಲ್ಲಿ ಇರ್ತಕ್ಕಂಥ ಬೋರ್ವೆಲ್ ನಲ್ಲಿ ಬೆಳ್ಕೊಂಡ್ರೆ 1 ವರ್ಷ ಊಟ ಆಗುತ್ತೆ. 1 ವರ್ಷ ನೀವು ಮಾರ್ಲಿಕ್ಕೇನು ದಿನಸಿ ಬೆಳೆದೇ ಇರ್ಬೋದು, ಊಟ ಮಾಡ್ಲಿಕ್ಕೆ ಏನು ತೊಂದರೆ ಆಗಲ್ಲ, ಕುಡಿಯೋ ನೀರು ಚೆನ್ನಾಗಾಗುತ್ತೆ. ದಯಮಾಡಿ ನೀವೆಲ್ಲ ಇಂಥ ಒಂದು ಹೇಳ್ತಾ ಹೋದ್ರು ಬರಷ್ಟಿದಾವೆ. ಪಡವಲ್ಪಟ್ಟದ ಯಾಕೆ ಹೇಳಿದೆ ಅಂದ್ರೆ, ಪಡವಲ್ಪಟ್ಟದವ್ರಿಗೂ ಒಂದ್ ಸ್ವಲ್ಪ ಪೀನೆಯಲ್ಲಿಕೆರೆ ಅಂತ ಒಂಥರ ಅವ್ರಿಗೂ ಮನಸ್ಥಿತಿ. ಈ ಚಲುವರಾಯಸ್ವಾಮಿಗೆ ಹಾಕ್ಲಾ, ಚಲುವರಾಯಸ್ವಾಮಿ ವೃದ್ಧ ಹಾಕ್ಲಾ ಅಂತ. ಪಡವಲ್ಪಟ್ಟಣಕ್ಕೆ ನಮ್ಮ ಲಕ್ಷ್ಮೀನಾರಾಯಣ ಅಂತ ಇದ್ದಾರೆ ಬೆಂಗಳೂರಿನಲ್ಲಿ, ಒಬ್ರು ಹತ್ನಳ್ಳಿಯವರು. ನಾನು 1 ಲಕ್ಷ ಕೊಡು ಒಂದೇ 8 ಲಕ್ಷ ಕೊಟ್ರು. ಅವರ ಛತ್ರ ಕಟ್ಲಿಕ್ಕೆ, ದೇವಸ್ಥಾನ ಕಟ್ಲಿಕ್ಕೆ 8 ಲಕ್ಷ ರೂಪಾಯಿ ಕೊಟ್ರು. ಬೊಮ್ಮನಹಳ್ಳಿ 1 ಲಕ್ಷ ಕೊಡಿ ಅಂತ ಕಳಿಸ್ತಾ ಅವ್ರು 8 ಲಕ್ಷ ಕೊಟ್ರು. ಈ ತರದ ಸೇವೆನ ನಾನು ಓಟ್ ಹಾಕಿರೋದು ನೋಡಿಲ್ಲ. ನೀವು ಓಟ್ ನಂಗೆ ಹಾಕ್ತೀರಾ ಅಂತ ಕೇಳಲಿಲ್ಲ, ಆ ತರ ಮಾಡಿದೀವಿ. ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ನಮ್ಮೆಲ್ಲ ಯುವಕರು, ನಿಮ್ಗೆ ಯಾರು ಸೀನಿಯರ್ ಲೀಡರ್ ಮೇಲೆ ಬೇಜಾರಿದ್ರೆ ನನಗೆ ನೇರವಾಗಿ ಹೇಳಿ, ನಾನ್ ನಿಮ್ ಜೊತೆ ಇರ್ತೀನಿ, ನಾನ್ ನಿಮಗೆ ಶಕ್ತಿ ಕೊಡ್ತೀನಿ. ದಯಮಾಡಿ ನೀವು ಅವನು ಹೆಸರು ಹೇಳಿ, ನೀವು ಮಾಡುವಂತ ಒಂದು ಸಣ್ಣ ತಪ್ಪಿನಿಂದ ಈ ತಾಲೂಕಿಗೆ, ಈ ಜಿಲ್ಲೆಗೆ, ರಾಜ್ಯಕ್ಕೆ ಅನ್ಯಾಯ ಆಗೋದು ಬೇಡ. 5 ಗ್ಯಾರಂಟಿನ ಮುಂದುವರಿಸ್ತೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.